ಟೈಮ್ ಬಂದು 4:15. ನಾನು ರೆಡಿ. ಇಲ್ಲೊಬ್ಬ ಕಾರ್ ಇರಿಸ್ತಾನೆ, ಕಾರ್ ರೆಡಿ ಮಾಡ್ಕೊತಾನೆ. ಫುಲ್ಲು 3 ದಿನ ಟ್ರಿಪ್ಪೆಲ್ಲ ಇಲ್ಲ, ಬೆಳಗ್ಗೆ ಮಧ್ಯಾಹ್ನ ಬಂದ್ಬಿಡ್ತೀವಿ ಅಷ್ಟೇ. ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂದರೆ, ಇಲ್ಲಿ ನನ್ನ ಪಕ್ಕ ಗೋಕುಲ್ ಅಂತ, ಲೈಟ್ ಹಾಕಿಲ್ಲ ಕಾಣಿಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗ್ತಾ ನಮ್ಮ ಗೋಕುಲ್ ಅಂತ, ಇಲ್ಲಿ ರಜತ್ ಅಂತ, ಮತ್ತು ನಮ್ಮ ಸ್ವಾಮಿ ಅಂತ ಹೇಳ್ತಾರೆ. ಸ್ವಾಮಿ ದೇವರು ಅಂತ ಅನ್ಕೊಳ್ಳಿ, ಹೇಗಾದರೂ ಅನ್ಕೊಳ್ಳಿ, ಒಟ್ಟಲ್ಲಿ ಸ್ವಾಮಿ. ಸೊ ಈ ಕತ್ಲೆಯಲ್ಲಿ ದೇವ್ರ ಥರ ಇವನೇ ದೇವರಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಸನ್ರೈಸ್ ಟ್ರೆಕ್ಗೆ. ನೋಡೋಣ, ನಮ್ಮ ಸೂರ್ಯ ನೋಡೋಕೆ ಹೋಗ್ತಾ ಇದ್ದೀವಿ, ನೋಡ್ಕೊಂಡು ಬಂದು ಹೇಳ್ತೀನಿ ಹೆಂಗಿದೆ ಅಂತ. ಫ್ರೆಂಡ್ಸ್, ಫೈನಲಿ ರೀಚ್ ಆಗಿದ್ದೀವಿ ಇಲ್ಲಿ ಪುಟ್ರಿ ದುರ್ಗ ಟ್ರೆಕ್ ಪ್ಲೇಸ್. ಇಲ್ಲಾವುದೋ ಅಂಕಲ್ ನಡ್ಕೊಂಡು ಬರ್ತಾವ್ರೆ, ವಾಕಿಂಗ್ ಮಾಡ್ತಾವ್ರೆ ಅನ್ಸುತ್ತೆ. ನಾವು ಜಾಗಿಂಗು ಅಲ್ಲ, ಡ್ರೈವಿಂಗಲ್ಲಿ ಹೋಗ್ತಾ ಇದ್ದೀವಿ. ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ ಅನ್ಸುತ್ತೆ, ಅಲ್ಲೋದ್ಮೇಲೆ ತೋರಿಸ್ತೀನಿ ಬಿಡಿ, ತಲೆ ಕೆಡಿಸ್ಕೊಬೇಡಿ. ಬರೀ ಇವತ್ತು ಸಂಡೇನಲ್ಲಿ ವರ್ಕೌಟ್ ಮಾಡಿ. ನಾನು ಹೇಳಿದೆ ಫ್ರೆಂಡ್ಸ್, ಮಾಡಿ ಮೇಲೆ ನಿಂತ್ಕೊಂಡು ನೋಡೋಣ ಅಂತ, ಕೇಳಿಲ್ಲ. ಕರ್ಕೊಬಂದು ಇಲ್ಲಿ ನನ್ನ ಕಾಟ ಕೊಡ್ತಾವ್ರೆ. ಕರ್ಕೊಬಂದು ಅವ್ರನ್ನ ಫಸ್ಟ್ ಬಿಟ್ಬಿಟ್ಟು ಇನ್ನೊಂದು ಮಕ್ಕಳು ಇನ್ನಲ್ಲಿ ಬರ್ತಾವ್ರೆ ನೋಡಿ. ಮುಚ್ಕೊಂಡು ಬಾರಪ್ಪ, ಆಮೇಲೆ ಮಾಡುವ. ಲವ್ ಫೇಲ್ಯೂರ್ ಅಂತ ಸೂಸೈಡ್ ಮಾಡ್ಕೊತಿದ್ದಾರೆ ಇವರಿಬ್ರು, ಗಂಡ ಹೆಂಡತಿ, ಅಕ್ರಮ ಸಂಬಂಧ. ನೋಡಿ ಏನು, ಇನ್ನೊಬ್ಳು ಸಿಕ್ಕೋದು ಅಂದ್ಬಿಟ್ಟು ವಾಪಸ್ ಬರ್ತಾನೆ, ಅಲ್ಲೇ ಇದ್ದಾನೆ. ಲವರ್ಸ್ನ ಸಮಾಧಾನ ಮಾಡಿ ನಾನು ಸ್ವಲ್ಪ ಸನ್ರೈಸ್ ವ್ಯೂನ ಟೈಮ್ ಲಾಪ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದರೆ ಏನು ವ್ಯೂ ನೋಡಿ ಫ್ರೆಂಡ್ಸ್, ಅಮೇಝಿಂಗ್. ಸ್ವರ್ಗ. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ. ತಂಗ ಮುಗಿಸ್ಕೊಂಡು ಸನ್ರೈಸ್ ವ್ಯೂ ಅಂತ ಕ್ರೇಜಿ ಇತ್ತು. ಹೆಂಗಿದೆ, ಯಾವ ಕಡೆ ಹೋಗೋಣ? ಲೆಫ್ಟ್ ರೈಟ್? ಲೆಟ್ ಮಿ ಟೇಕ್ ರೈಟ್, ಬಿಕಾಸ್ ಹಾರ್ಟ್ ಇಸ್ ಟು ಮೈ ಲೆಫ್ಟ್, ಸೊ ಬ್ರೈನ್ ಶುಡ್ ಬಿ ಟು ಮೈ ರೈಟ್. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್.